ಮಾಡ್ತಾ ಇದ್ವಿ. ಉದ್ದೇಶ ಇಷ್ಟೇ, ಉದ್ಯೋಗದಲ್ಲಿ ಕೇವಲ 32,000 ಮಾತ್ರ ಭರ್ತಿ ಮಾಡ್ಕೊತಾರೆ, ಇನ್ನು ಉಳಿಕೆ ಭಾಗವನ್ನ ಖಾಲಿ ಬಿಡ್ತಾರೆ. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ 18% ಮಾತ್ರ ಜನಸಂಖ್ಯೆ ಇದೆ. ನಾವು ಉಳಿದಂತ ಕರ್ನಾಟಕದಲ್ಲಿ 82% ಜನಸಂಖ್ಯೆ ಇದ್ದೀವಿ. ಆಮೇಲೆ ಬಡ್ತಿಗಳು ಕೂಡ ತಾರತಮ್ಯ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಉಪಾಧ್ಯಕ್ಷರು ಮತ್ತೆ ನಮ್ಮ ನಾಗರಾಜ್ ಮಾತಾಡ್ತಾರೆ. ಇದನ್ನ ಸರ್ಕಾರ ಎತ್ತಿಕೊಂಡು ಇದರ ತೀರ್ಮಾನ ತರಬೇಕಾದ್ರೆ ಹೈದರಾಬಾದ್ ಕರ್ನಾಟಕದ ಏನು ಭಾಗಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಬಿಜೆಪಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಬಿಡಿ ಇರ್ಬೋದು, ಮತ್ತು ಇನ್ನು 60 ಸ್ಥಳೀಯ ಸಂಸ್ಥೆಗಳಿಗೆ ಆ ಭಾಗದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ರಿಗೆ ಅವಕಾಶ ಕೊಡೋದಕ್ಕೆ, ಉದ್ಯೋಗಾವಕಾಶ ಕೊಡೋದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಸರ್ಕಾರ ಆ ಭಾಗದ ಸಚಿವರನ್ನ ಕಮಿಟಿನಲ್ಲಿ ಇರೋದ್ರಿಂದ, ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಚಿವರೇ ಆ ಕಮಿಟಿ ಇರೋದ್ರಿಂದ ಅವ್ರು ಹೆಚ್ಚಿನ ಭಾಗದಲ್ಲಿ ಭಾಗಕ್ಕೆ ಒಂದು ಒತ್ತಾಯವನ್ನು ಮಾಡಿ ನಮ್ಗೆ ಉದ್ಯೋಗದಲ್ಲಿ ಅವಕಾಶವನ್ನ ವಂಚಿತವಾಗ್ತಾ ಇದ್ದಾರೆ. ಅದಕ್ಕೆ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಭಾಗ ಬಿಟ್ಟು ಜೊತೆಲಿ ಕೂಡ ವಿಶ್ರಾಂತಿ ನೀಡಿ, ನಾವು ವಿಶ್ರಾಂತಿ ಬಗ್ಗೆ ಯಾವುದೇ ಕಾರಣದಿಂದ ವ್ಯತ್ಯಾಸ ಇಲ್ಲ, ನಮ್ಮ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಅಂತ ಇವಾಗ ಒತ್ತಾಯ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೀವಿ. ಮತ್ತೆ ಪತ್ರಿಕಾಗೋಷ್ಠಿಯನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಗೌರವ್ ರೆಡ್ಡಿ ಮಾತಾಡ್ತಾರೆ, ಅದರ ನಂತರ ನಮ್ಮ ನಾಗರಾಜ್ ಮಾತಾಡ್ತಾರೆ. ಈಗ ಗೌರವ್ ರೆಡ್ಡಿ ಅವರು ನಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಹೋಗುವ ಜನಸಂಖ್ಯೆಯಲ್ಲಿ 18% ಮಾತ್ರ ಹೈದರಾಬಾದ್ ಕರ್ನಾಟಕ, ನಾವು ಉಳಿಕೆ 82%. ಆದ್ರೆ ಉದ್ಯೋಗ ನಾವು ಮಾಡಿದ್ರೆ 18% ಇರೋ ಕಡೆ 32,000 ಉದ್ಯೋಗಗಳಿದ್ದಾರೆ, 72% ಇರೋ ಕಡೆ 24,000. ಎಷ್ಟೊಂದು ಅಸಮತೋಲನ. ಯಾವಾಗ ಮನುಷ್ಯನಿಗಾಗಲಿ ಭೂಮಿ ತನಕ ಬಂದಾಗ ಮತ್ತೆ ತಿರುಗಿಕೊಂಡಿದ್ದಾರೆ. ಹಾಗಾಗಿ ಉಳಿಕೆ ಭಾಗಲ್ಲ, ಎಲ್ಲ ಜಾತಿ ಜನಾಂಗಗಳು ಅನ್ಯಾಯವನ್ನು ಸರಿಪಡಿಸಲಿಲ್ಲ ಅಂತಂದ್ರೆ ಅನ್ಯಾಯ ಮಾಡುವಾಗ ಅವರು ಹೋರಾಟ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ಸರ್ಕಾರ. ಸರ್ಕಾರದಲ್ಲಿ ಇದನ್ನ ಕಾನೂನು ಏನ್ ಹೇಳ್ತದೆ, ಈಗ ಫಸ್ಟ್ ಯಾರು ಕೊಡ್ತಾರೆ ಸಿಬಿ ಹಾಕಿ ಹಾಕ್ತಾರೆ. ನೀವು ಹೈದರಾಬಾದ್ ಕರ್ನಾಟಕ ಕಾಲ್ ಮಾಡಿ, ಈಗ ಕಾಲ್ ಮಾಡೋದ್ರ ಪ್ರಕಾರ 90% ಫಿಲಪ್ ಆಗ್ತದೆ. ಅದೇ ಈಗ ಈ ಕರ್ನಾಟಕದಲ್ಲಿ ಕಾಲ್ ಮಾಡೋದು 60% ಪರ್ಸೆಂಟೇಜ್ ವ್ಯತ್ಯಾಸ. ನಾವು ಸೀನಿಯರ್ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಆಟೋಮೆಟಿಕ್ ತಾರತಮ್ಯ ಮಾಡಬಹುದು. ಕಾನೂನು ಅವರ ನ್ಯಾಯ ಇದೆ. ಅದು ಬಿಟ್ಬಿಟ್ಟು ಮುಂಚೆ ಅವ್ರು ಕಾಲ ಮಾಡೋದು, ತದನಂತರ ಈ ಕಾಲ ಮಾಡೋದು, ಇದೆಲ್ಲ ತಾರತಮ್ಯ ಮಾಡಿದಾಗ ಈ ಭಾಗದ ಅಂದ್ರೆ ಹೈದರಾಬಾದ್ ಕರ್ನಾಟಕ ಉಳಿದೇ ಭಾಗದ ಎಲ್ಲ ಜಾತಿ ಜನಾಂಗ ಸರ್ಕಾರದ ವಿರುದ್ಧ ತೀವ್ರ ಲಕ್ಷಣಕ್ಕೆ ಗೋಚರವಾಗ್ತಾ ಇದೆ. 5,19,439 ಹೈದರಾಬಾದ್ ಕರ್ನಾಟಕ ಹಾನಿ ನೋಡಿಕೊಂಡು 1 ಲಕ್ಷ ಹೊರಡಿಸಬೇಕಾದ ಬೇಕಾಗಿರುವ ಬಾಕಿ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವೃಂದದ ಅಭ್ಯರ್ಥಿಗಳ ಸಂಖ್ಯೆ ಕೇವಲ 4,200. ಈಗಾಗಲೇ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಭರ್ತಿ ಆಗಿರುವ ಹುದ್ದೆಗಳು, ಈಗಾಗಲೇ ಇತರ ಕರ್ನಾಟಕದ ಭರ್ತಿ ಆಗಿರುವ ಹುದ್ದೆಗಳ ಪ್ರಮಾಣ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸುವುದು ಸರ್ಕಾರದಿಂದ ಅನುಮೋದನೆಗೊಂಡಿರುವುದು 56,432. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅರ್ಜಿ ಆಹ್ವಾನಿಸಿರುವುದು 32,132. ಇತರ ಕರ್ನಾಟಕಕ್ಕೆ ಅರ್ಜಿ ಆಹ್ವಾನಿಸಿರುವುದು ಬರೀ 4,000. ಒಟ್ಟು 56,432 ಹುದ್ದೆಗಳ ನೇಮಕಾತಿ ನಂತರ ಒಟ್ಟು ಸರ್ಕಾರಿ ನೌಕರರ ಸಂಖ್ಯೆ 5,75,271. ನೇಮಕಾತಿಯ ನಂತರ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 79% ನೇಮಕಾತಿಗೊಳ್ಳಲಾಗುತ್ತದೆ. ನೇಮಕಾತಿಯ ನಂತರ ಇತರೆ ಕರ್ನಾಟಕದಲ್ಲಿ ಕೇವಲ 66.7% ಆಗ್ತದೆ. ಹೀಗೆ ಕಣ್ಣಿಗೆ ಗೋಚರವಾಗುವ ರೀತಿಯಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಅನ್ಯಾಯ ನಡೀತಾ ಇದೆ.
ಈ ಅನ್ಯಾಯದಿಂದ ಈ ಭಾಗದ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಡುಗೆ ಭಾಗದ ಎಲ್ಲ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅವಕಾಶ ಭವಿಷ್ಯದ ಒಂದು ಭಾಗದಲ್ಲಿ ತುಂಬಿ ಉಡುಗೆಗಳನ್ನೆಲ್ಲ ಬಟ್ಟಿ ಇಟ್ಟು ಉಳಿದ ಕರ್ನಾಟಕ ಸರ್ಕಾರಕ್ಕೆ ಬೇಡವೇ ಇವೆಲ್ಲ ಸರಿಪಡಿಸಬೇಕು. ಆದ ಇಲ್ಲದಿದ್ದಲ್ಲಿ ಇತರೆ ಭಾಗದ ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಶ್ನೆ ವೇದಿಕೆಗಳಿಗೆ ಕಾಣಬಹುದು. ಏನಪ್ಪ ಕೆಳಗಡೆ ವಿರೋಧ ಮಾಡ್ತಾ ಇಲ್ಲ, ಬೇರೆಯವರಾಗಿ ಇಡುವ ಯಾಕೆ ಮಕ್ಕಳಿಗೆ ಇಷ್ಟೊಂದು ಹೊಟ್ಟೆ ಕಿತ್ತು ಅನ್ನೋ ಪ್ರಶ್ನೆ ಕೂಡ ಹೇಳ್ಬೋದು. ಇಲ್ಲಿ ನೋಡಿ 18% ಜನ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಾರೆ. ಅವರಲ್ಲಿ ನೀವು ದೂರಕರಣೆ ಎಲ್ಲ ಸರ್ಚ್ ಮಾಡಿದ್ರು ಕೂಡ ಒಬ್ಬ ಒಕ್ಕಲಿಗ ಇಲ್ಲ. ಆದ್ರೆ ಲಿಂಗಾಯತರಿದ್ದಾರೆ, ಕುರುಬರಿದ್ದಾರೆ, ಸಾವರಿದ್ದಾರೆ, ಎಲ್ಲ ಇದ್ದಾರೆ. ಇದು ಒಂದು ರೀತಿಯ ಡೀಪ್ ರೂಟೆಡ್ ಕಾನ್ಸ್ಪಿರೇಷನ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. That is why we are here before you. That is why we are agitating. Not only today, very almost 3 decades, I can say. There is a record, not only with us, with the courts also we are fighting before the law authority and judiciary. ಎಷ್ಟೇ ಆದರೂ ಸುಪ್ರೀಂ ಕೋರ್ಟ್ ತದ್ವಿರುದ್ಧ ಅವರ ಒಂದು ಸರ್ಕಾರದ ಆದೇಶಕ್ಕೆ ತದ್ವಿರುದ್ಧ ಆದೇಶ ಮಾಡಿದ್ರು ಕೂಡ ಜಾರಿಗೊಳಿಸುವುದಿಲ್ಲ. ಇದೇ ನಿಯಮ ಇದ್ರೊಳಗೆ ಸರ್ಕಾರ ಕೆಲಸ. ಇದು ಏನ್ ಹೇಳುತ್ತೆ? ಒಕ್ಕಲಿಗರು ಏನಾದ್ರು ಮಾಡಿ ದುಡಿಬೇಕು. ಯಾಕೆ ಇತ್ತೀಚಿನ ನೀವು ಒಂದು ಬದಲಾವಣೆ ಕಾಲ ಮುಖ್ಯಮಂತ್ರಿ ಅದನ್ನು ತೆಗೆದುಕೊಳ್ಳಿ, ಇಲ್ಲಿ ಕೂಡ ದುಡಿದಿದ್ದಾರೆ. ಇಟ್ ಇಸ್ ನಾಟ್ ಎ ಸ್ಮಾರ್ಟ್ ಥಿಂಗ್, ಇಟ್ ಇಸ್ ಎ ಡೀಪ್ ರೂಟೆಡ್ ಕಾನ್ಸ್ಪಿರೇಷನ್ ಅಂತ ಹೇಳಿದೆ ನಾನು. ಉತ್ತರ ಏನು ಬೆಳಗಾವಿ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಅವರು ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ. ಬಿಟ್ರೆ ಇನ್ಯಾರು ಇಲ್ಲ. ಒಕ್ಕಲಿಗರಂತೂ ಕಣ್ಣಿಗೆ ಕಾಣೋದೇ ಇಲ್ಲ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾಕೆಂದ್ರೆ ಆರ್ಟಿಕಲ್ 371 ಏನಾಗುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳಲ್ಲಿ ಆ ಒಂದು ದತ್ತಾಂಶ ಎಂದು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಗ್ರೇಡ್ ವೈಸ್ ಅಪ್ ಟು ಕ್ಲಾಸ್ 3 ವರೆಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಕೊಡಬಹುದು. ಅದೇ ಪ್ರಕಾರ ಎಜುಕೇಟ್ ಕೋರ್ಸ್ ಅಲ್ಲಿ ಇದ್ದಾವೆ, ಅದ್ರ ಪ್ರಕಾರ ದತ್ತಾಂಶ ಕೊಡಬೇಕು ಅಂತ. ಇಲ್ಲಿ ಕೊಡ್ತಾರೆ ರಾಜ್ಯದ ದತ್ತಾಂಶದ ಮೇಲೆ ನೀವು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಪ್ರದೇಶ ಹಿಂದುಳಿದಿದೆ, ಅದನ್ನೇನಾದ್ರೂ ಮಾಡಿ ಆಪರೇಟ್ ಮಾಡಬೇಕು. ಆ ಜನಕ್ಕೆ ಒಂದು ಒಳ್ಳೆಯ ಏನು ಇದ್ರೆ ಕರ್ನಾಟಕದ ಭಾಗದ ಜನತೆ ಏನಿದೆ ಅದೇ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಬೇಕು, ಅವರನ್ನ ಅದೇ ಮಟ್ಟಕ್ಕೆ ತರಬೇಕು. ಆದರೆ ಇಲ್ಲಿ ಅದರ ಇತರೆ ಭಾಗದ ಕರ್ನಾಟಕ ಜನರನ್ನ ಕೆಳಗಡೆ ದುಡಿದು ಅದರಲ್ಲೂ ಒಕ್ಕಲಿಗರನ್ನ ಮಾತಾಡಕ್ಕೆ ದುಡಿದು ಅವ್ರನ್ನ ತರಲು ಯಾವ ಆಗ್ತಾ ಇದೆ? This is my concern. Not only my concern, my community's concern. This is a serious problem. ಇದೇ ರೀತಿ ಬಿಟ್ರೆ ನೀವು ನಾಳೆ ದಿವಸ ನಮ್ಮ ಒಕ್ಕಲಿಗ ಮಕ್ಕಳು ಓಟ್ ಒಂದು ತರುವುದಕ್ಕೆ ಅವ್ರಿಗೆ ಅರ್ಹತೆ ಇರುತ್ತೆ. ಈ ಒಂದು ಮಟ್ಟಕ್ಕೆ ತರಬೇಕು ಅಂತ ಇದ್ದೊಂದು ಈ ರಾಜಕೀಯ ಬಿಟ್ಟುರಿ ಅಷ್ಟೇ ಅಲ್ಲ, ಈ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಏನೋ ನಮ್ಮ ಮಕ್ಕಳು ವರದಿ ಎತ್ತಿಕೋ ಬೇರೆ ರಾಜ್ಯಗಳು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಆ ಒಂದು ಖುಷಿ ಕಾಣ್ತಾ ಇಲ್ಲ. ಆದ್ರೆ ಯಾರು ಹೇಳ್ತಾ ಇದ್ದು ಇಂತಿನಿಂದ ಮಾತಾಡಿದ್ರೆ ನಮ್ಮಿಂದ ಮಾತಾಡಿದ್ರೆ ನೀವು ಮಿಸ್ಟೇಕ್ ಮಾಡಿ ನಾನು ನೀವು ಹೇಳ್ತೀನಿ, ನಾನು ರಿಪೀಟ್ ಮಾಡ್ತೀನಿ. That is not my issue. My issue is injustice. Deliberate injustice caused by the authority, the government. Government has to look after all the equally, equitably in the eyes of law and justice. That is our demand, and we keep fighting it. Let us see. If it goes against us time and again, we will definitely go to the streets to fight against it. ದಕ್ಷಿಣ ಕರ್ನಾಟಕದ
ನಮ್ಮೆಲ್ಲರಿಗೂ ಕೂಡ ಮಾರಕವಾಗಿದೆ. ಇದನ್ನ ನಮ್ಮ ಭಾಗದ ಏನು ನಮ್ಮ ಕಮಿಟಿ ಹಿರಿಯರು ದಕ್ಷಿಣ ಕರ್ನಾಟಕದ ಜನಪ್ರತಿನಿಧಿಗಳು, ಕರಾವಳಿ ಕರ್ನಾಟಕದವರು ಮತ್ತು ಕಿತ್ತೂರು ಕರ್ನಾಟಕದವರು ಎಲ್ಲರೂ ಸೇರಿ ಇದನ್ನ ಕ್ವಶನ್ ಮಾಡಿ ಅಧ್ಯಯನ ಮಾಡಿ ನಮ್ಗೆಲ್ಲ ನ್ಯಾಯ ಕೊಡ್ಸಂತ ಕೆಲಸ ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಇವ್ರು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾರೋ ನಮಗೆ ಗೊತ್ತಿಲ್ಲ. ದಯಮಾಡಿ ನಾವು ಈ ಒಂದು ಇದ್ರ ಮುಖಾಂತರ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳನ್ನ ಎಚ್ಚರಿಕೆ ಮುಖಾಂತರ ಹೇಳ್ತಾರೆ, ನೀವು ಅಧ್ಯಯನ ಮಾಡಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದಕ್ಕೆ ನಮ್ಗೆ ಸ್ವಾಗತ ಇದೆ, ಅದರಿಂದ ಅನುಕೂಲ ಇದೆ ನಮ್ಮ ಕರ್ನಾಟಕಕ್ಕೆ. ಆದ್ರೆ ನೀವು ದಕ್ಷಿಣ ಕರ್ನಾಟಕದ ಜನರ ಮೇಲೆ ಇದರಿಂದ ಮಾಡಿರ್ತಕ್ಕಂಥ ನಿಯಮಾವಳಿಗಳು, ನೇಮಕಾತಿ ಮತ್ತು ಬಡ್ತಿ ನಿಯಮಾವಳಿಗಳು ಭಾರಿ ಗೊಂದಲ ಮತ್ತು ತೊಂದರೆಗೆ ನಮ್ಮನ್ನು ತುಳಿತಾ ಇದ್ದಾರೆ. ನಾವಿನ್ 20 ವರ್ಷ ಹೋದ್ರು ಕೂಡ ಮುಂದೆ ಬರಕ್ಕಾಗಲ್ಲ, ಆ ತರ ಮಾಡಿದ್ದಾರೆ. ಮೊನ್ನೆ ಕೋರ್ಟ್ ಅಲ್ಲಿ ವಿಚಾರ ನೋಡಿದ್ರು, ಯಾರು 370 ಜೈಲಲ್ಲಿ ಆಯ್ಕೆ ಆಗ್ತಾರೆ ಅವರಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿ ಒಬ್ರು ಹಾಕೊಂಡಿದ್ರು. ಆ ನಿಯಮಾವಳಿಯಲ್ಲಿ